ನಮಸ್ಕಾರ ಎಲ್ರಿಗೂ ಎಕ್ಸ್ಟ್ರಾ ಇನ್ಫೋ ಕನ್ನಡ ಚಾನಲ್ಗೆ ಸ್ವಾಗತ. ಲವ್ ಮಾಕ್ಟೇಲ್ 3 ಒಂದು ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದಾಗಿದೆ. ಇನ್ನೇನು ಕತೆ ಹೇಗಿದೆ ಅಂದ್ರೆ ಕತೆ ಅಂತಂದ್ರೆ ಸ್ಪಾಯ್ಲರ್ ಫ್ರೀ ಅಂತ ಅನ್ಕೊಳ್ಳಿ. ಆ ತರ ಮೂವಿ ಹೇಗಿದೆ, ಏನ್ ಕತೆ, ಒಂಥರ ಪ್ರಾಮಾಣಿಕ ವಿಮರ್ಶೆ, ಆನೆಸ್ಟ್ ಒಪಿನಿಯನ್ ಈ ಒಂದು ವಿಡಿಯೋದಲ್ಲಿ ಹೇಳೋಣ ಅಂತ. ಒಂದೇ ಲೈನ್ ಅಲ್ಲಿ ಈ ಮೂವಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಒಂಥರ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಅಂದ್ರೆ ಫ್ಯಾಮಿಲಿ ಟೈಮ್, ಫನ್ ಟೈಮ್ ಅಂತ ಇರುತ್ತಲ್ಲ ಫ್ಯಾಮಿಲಿ ಜೊತೆ, ಸೊ ಒನ್ ಟೈಮ್ ವಾಚ್ ನೋಡ್ಬೋದು ಅಂತ. ಅಂದ್ರೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿರ್ತಾರಲ್ಲ, ಸ್ವಲ್ಪ ಅವ್ರಿಗೆ ಎಲ್ಲೋ ಒಂದ್ ಕಡೆ ಬೇಜಾರು ಆಗ್ಬೋದೇನೋ, ಬಟ್ ಒಂಥರ ನಾರ್ಮಲ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದವ್ರಿಗೆ ಇದೊಂಥರ ಡೀಸೆಂಟ್ ವಾಚ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಅಂದ್ರೆ ಪರ್ಸನಲಿ ನನ್ಗೇನಂದ್ರೆ ಈ ಲವ್ ಮಾಕ್ಟೇಲ್ ಒಂದು ಫ್ರಾಂಚೈಸಿ ಇದೆಯಲ್ಲ, ಲವ್ ಮಾಕ್ಟೇಲ್ 1, 2, 3 ಅಂತ. ಇವಾಗ ಲವ್ ಮಾಕ್ಟೇಲ್ 1 ಅಂದ್ರೆ ಕಂಪೇರ್ ಮಾಡ್ತೀನಿ ಅಂತಲ್ಲ, ಬಟ್ ಲವ್ ಮಾಕ್ಟೇಲ್ 1 ಯಾವ ತರ ಅಂದ್ರೆ ಕಾನ್ಸೆಪ್ಟ್ ಆಯ್ತು, ಆ ಸ್ಟೋರಿ ಆಯ್ತು, ಅಂದ್ರೆ ನಮ್ಗೆ ಹೆಂಗಂದ್ರೆ ಫುಲ್ ಎಂಗೇಜಿಂಗ್ ಆಗಿತ್ತು ಅಂತ. ಅಂದ್ರೆ ಪ್ರತಿ ನಿಮಿಷನೂ ಒಂಥರ ಈವೆಂಟ್ ಅನ್ನೋ ತರ ಫೀಲ್ ಆಗ್ತಿತ್ತು. ಈ ಲವ್ ಮಾಕ್ಟೇಲ್ 2 ನೋಡಿದ್ರೆ ಸ್ವಲ್ಪ 70% ಎಂಗೇಜಿಂಗ್ ಆಗಿದೆ ಅನ್ನೋ ತರ ಫೀಲ್ ಇತ್ತು. ಅಂದ್ರೆ ಪರ್ಸನಲ್ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ಇನ್ನು ಲವ್ ಮಾಕ್ಟೇಲ್ 3 ನನ್ಗೇನು ಅನ್ನಿಸ್ತು ಅಂದ್ರೆ ಆನ್ ಆ್ಯಂಡ್ ಆಫ್ ಆ ಥರ ಆಯಿತು ಅಂತ. ಅಂದರೆ ಆನ್ ಆ್ಯಂಡ್ ಆಫ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಫಸ್ಟ್ ನನ್ಗೆ ವರ್ಕ್ ಆಗಿರೋದು ಹೇಳ್ತಿದ್ದೀನಿ ಈ ಒಂದು ಮೂವಿಲಿ. ಫಸ್ಟ್ ಆಫ್ ಆಲ್ ಕಾಮಿಡಿ ಕ್ರೇಜ್ ಆಗಿತ್ತು ಗುರು. ಅಂದರೆ ಜಗ್ಗ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ವಿಜಯ್ ಅವ್ರದ್ದು, ಅದು ಸಖತ್ತಾಗಿರೋ ಕ್ಯಾರೆಕ್ಟರು. ಆಮೇಲೆ ತಂದೆ ಮತ್ತು ಮಗಳ ಒಂದು ಬಾಂಧವ್ಯ, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಕಾಮಿಡಿ ಮಾತ್ರ ಅದು ಫಸ್ಟ್ ಆಫ್ ಆಲ್ ಅಂತೂ ನನಗೆ ಹೆವಿ ವರ್ಕ್ ಆಯಿತು. ಸೆಕೆಂಡ್ ಆಫ್ ಅಲ್ಲೂ ಸ್ವಲ್ಪ ಇದೆ, ಅದೊಂಚೂರು ಕ್ರೇಜಿಯಾಗಿ ವರ್ಕ್ ಆಯಿತು ಅಂತ ಹೇಳ್ತೇನೆ. ಆಮೇಲೆ ಈ ತಂದೆ ಮತ್ತು ಮಗಳ ಒಂದು ಬಾಂಧವ್ಯ ಏನಿದೆ ಅಲ್ಲ, ಅದು ವರ್ಕ್ ಆಯಿತು. ಬಟ್ ಕೊನೆಯಲ್ಲಿ ಅಂದರೆ ಕ್ಲೈಮ್ಯಾಕ್ಸ್ ವರ್ಗೂ ಸ್ವಲ್ಪ ಜಾಸ್ತಿನೇ ಕಾಯಬೇಕು ಅಂತ ಫೀಲ್ ಆಯಿತು. ಅಂದರೆ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಹಿಟ್ ಆಗುತ್ತೆ ಅಂತ ಅನ್ಸುತ್ತೆ. ಅಂದರೆ ಫಸ್ಟ್ 20 ಮಿನಿಟ್ಸ್ ಏನು ಅಂತಂದ್ರೆ ನೀವು ಸ್ವಲ್ಪ ಇನ್ವಾಲ್ವ್ ಆಗೋಕ್ಕೇನೆ ಟೈಮ್ ತಗೊಳುತ್ತೆ ಫಸ್ಟ್ 20 ಮಿನಿಟ್ಸ್ ಅಂತ. ಬಟ್ ಅದಾದ್ಮೇಲೆ ಕೆಲವೊಂದು ಕಾಮಿಡಿ ಸೀನ್ಸ್ ಬರುತ್ತೆ, ಅದು ಮಾತ್ರ ಅಲ್ಟಿಮೇಟ್. ನನಗಂತೂ ತುಂಬಾ ಇಷ್ಟ ಆಯಿತು. ಪರ್ಸನಲಿ ಕ್ರೇಜಿ ಅಂತ ಅನ್ನಿಸ್ತು ಕಾಮಿಡಿ ಸೀನ್ಸ್ ಎಲ್ಲ. ಸ್ಪೆಷಲಿ ಆ ಜಗ್ಗ ಕ್ಯಾರೆಕ್ಟರ್ ಒಂಥರ ಕ್ರೇಜಿಯಾಗಿ ಬರ್ದಿದ್ದಾರೆ, ಸಖತ್ತಾಗಿ ಇಷ್ಟ ಆಯಿತು ಅಂತ. ಆಮೇಲೆ ಏನಂದ್ರೆ 20 ಮಿನಿಟ್ಸ್ ಆದ್ಮೇಲೆ ಅದೇ ಕಾಮಿಡಿ ಸೀನ್ಸ್ ಬರುತ್ತೆ, ಅಲ್ಲಿ ಸ್ವಲ್ಪ ಎಂಗೇಜಿಂಗ್ ಅನ್ನಿಸ್ತು. ಆಮೇಲೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂಥರ ಟ್ವಿಸ್ಟ್ ಕೊಡ್ತಾರೆ. ಆ ಟ್ವಿಸ್ಟ್ ನೀವು ಪ್ರೆಡಿಕ್ಟ್ ಮಾಡ್ಬೋದು, ಏನು ಅಂಥದ್ದಂದ್ರೆ ಲೈಕ್ ಅನ್ಪ್ರೆಡಿಕ್ಟೇಬಲ್ ಅನ್ನೋ ಥರ ಏನು ಟ್ವಿಸ್ಟ್ ಇಲ್ಲ. ಸೊ ಈಸಿಲಿ ಗೊತ್ತಾಗುತ್ತೆ ಅನ್ನೋ ಥರ ಇದೆ. ಬಟ್ ಅದು ಅಲ್ಲಿ ಒಂದು ಟ್ವಿಸ್ಟ್ ಎಲ್ಲ ಬರುತ್ತೆ. ಅದಾದಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ನನ್ಗೇನು ಅನ್ನಿಸ್ತು ಅಂದರೆ, ಫಸ್ಟ್ ಒಂದು 30 ಮಿನಿಟ್ಸ್ ಇವರು ನಮಗೆ ಕನೆಕ್ಟ್ ಮಾಡಕ್ಕೆ ನೋಡ್ತಾರೆ ಅಂತ, ಸ್ವಲ್ಪ ಫೋರ್ಸೆಬಲಿ ಕನೆಕ್ಟ್ ಮಾಡ್ತಾರೇನೋ ಅನ್ನೋ ಥರ ಫೀಲ್ ಆಯಿತು. ಆದರೆ ಓಕೆ, ಮ್ಯಾನೇಜಬಲ್ ಅನ್ನೋ ಥರ. ಅಂದರೆ ಅಲ್ಲಿ ಸ್ವಲ್ಪ ಆನ್ ಆ್ಯಂಡ್ ಆಫ್ ಅಲ್ಲಿ ಆಗಿದ್ದು ನನಗೆ ಪರ್ಸ್ನಲಿ ಒಂಥರ ಸ್ವಲ್ಪ ಯಾಕೋ ಫೋರ್ಸೆಬಲಿ ಕನೆಕ್ಟ್ ಮಾಡ್ತಿದ್ದಾರೇನೋ ಅನ್ನೋ ಥರ ಫೀಲ್ ಆಗಿದ್ದಂತೂ ನಿಜ. ಬಟ್ ಲಾಸ್ಟಲ್ಲಿ ಎಂಡಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅಂತ ಬರುತ್ತಲ್ಲ, ಲಾಸ್ಟ್ ಒಂದು 20 ಮಿನಿಟ್ಸ್ ಎಲ್ಲ ಹೆವಿ ಎಂಗೇಜಿಂಗ್ ಆಗಿತ್ತು. ಆ ಅಪ್ಪ ಮತ್ತು ಮಗಳ ಒಂದು ಬಾಂಧವ್ಯ, ಅಪ್ಪನಿಗೆ ಮಗಳ ಮೇಲಿರುವಂಥ ಒಂದು ನಂಬಿಕೆ, ಆ ಪ್ರೀತಿ ಕೊಟ್ಟಿರ್ತಾರಲ್ವಾ ಅಪ್ಪ, ಸೊ ಮಗಳ ಮೇಲಿರುವಂಥ ಒಂದು ನಂಬಿಕೆ ಅಲ್ಲೆಲ್ಲ ನೋಡೋಕೆ ಸಿಕ್ತು ಅಂತ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ನನ್ನ ಕಾಮಿಡಿ ವರ್ಕ್ ಆಯಿತು, ಕತೆ ಓಕೆ ಪರವಾಗಿಲ್ಲ ಚೆನ್ನಾಗೇ ಇದೆ ಅಂತ ವರ್ಕ್ ಆಯಿತು. ಆಮೇಲೆ ಈ VFX CGI ಈ ಮೂವಿಲೆಲ್ಲ ನೋಡಂಗಿಲ್ಲ. ಅಂದರೆ ಬಟ್ ಏನಂತಾರೆ, ಶಾರ್ಟ್ಸ್ ಎಲ್ಲ ತೆಗ್ದಿದಾರಲ್ಲ ಒಂದು ಪ್ಲೇಸಸ್ ಎಲ್ಲ, ಅದು ಮಾತ್ರ ಚೆನ್ನಾಗಿತ್ತು ಅಂತ. ಆಮೇಲೆ ಸಾಂಗ್ಸ್ ಅಂತೂ ಈ ಮೂವಿಲಿ ಗೊತ್ತಲ್ಲ, ಲವ್ ಮಾಕ್ಟೇಲ್ ಅಂತ ಬಂದರೆ ಸಾಂಗ್ಸ್ ಒಂದಾದ್ಮೇಲೆ ಒಂದು ಅದ್ಭುತನೇ ಅಂತ. ಅಂದರೆ ಇದು ಒಬ್ಬಂಟಿ ಅದೇನಾ ಅಂತ ಒಂದು ಏನು ಸಾಂಗ್ ಇದೆಯಲ್ಲ, ಅದು ಆ ಟೈಮಲ್ಲಿ ಅದು ಬಂದಿರೋ ಟೈಮ್ ಇದೆಯಲ್ಲ, ಆ ಸಿಚುವೇಶನ್ಗೆ ತಕ್ಕಂಗೆ ಆ ಸಾಂಗ್ ಇದೆಯಲ್ಲ, ಅದು ಕ್ರೇಜ್ ಆಗಿತ್ತು ಅಂತ ನನಗನ್ನಿಸ್ತು. ಓವರ್ ಆಲ್ ಆಗಿ ಅದೇ ಎಲ್ಲ ಹೇಳ್ದಂಗೆ ಡೀಸೆಂಟ್ ವಾಚ್ ಅಂತ. ಬಟ್ ನನಗೆ ಪರ್ಸ್ನಲಿ ಕಾಮಿಡಿ ಮಾತ್ರ ಸ್ವಲ್ಪ ಕ್ರೇಜಿನೇ ವರ್ಕ್ ಆಯಿತು. ಎಲ್ಲೆಲ್ಲಿ ತಗೊಂಡು ಬಂದ್ರಲ್ಲ ಅಲ್ಲೆಲ್ಲ ವರ್ಕ್ ಆಗಿದೆ ಅಂತ. ಅಂದರೆ ಇನ್ನೂ ಎಮೋಷ್ನಲಿ ಕನೆಕ್ಟ್ ಮಾಡ್ಬೋದಿತ್ತೇನೋ ಅಂತ ಫೀಲ್ ಆಯಿತು. ಆದರೆ ಏನು ಗೊತ್ತಾ, ಇವಾಗ ಅಪ್ಪ ಮತ್ತು ಮಗಳದು ಒಂದು ಬಾಂಧವ್ಯ ಇದೆಯಲ್ಲ, ಅದು ಹೆಂಗಂತಂದರೆ ಇವಾಗ ಥಿಯೇಟ್ರಲ್ಲಿ ಹೋದವ್ರಿಗೆ ಫ್ಯಾಮಿಲಿ ಜೊತೆ ನೋಡ್ತಿರ್ತಾರಲ್ಲ, ಅಂದರೆ ಇವಾಗ ಆ ಅಡಾಪ್ಟ್ ಮಾಡ್ಕೊಂಡಿರೋರು ಅವ್ರಿಗಂತೂ ಹೆವಿ ಕನೆಕ್ಟ್ ಆಗುತ್ತೆ. ಅದು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ಯಾವ ಥರ ಹೊಡೆಯುತ್ತೆ ಅಂದರೆ ಕ್ರೇಜಿ ಟಚ್ ಆಗುತ್ತೆ ಗುರು. ಅಂದರೆ ಅಡಾಪ್ಟ್ ಮಾಡ್ಕೊಂಡವ್ರಿಗಂತೂ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಇಲ್ಲ ಅಂದ್ರೆ ಇವಾಗ ತಂದೆ ಮತ್ತು ಮಗಳ ಒಂದು ಬಾಂಧವ್ಯ ಅದು ಸ್ವಲ್ಪ ಮರುಕಳಿಸುತ್ತೆ ಅಂತ ಆ ಥರ ಫೀಲ್ ಆಗುತ್ತೆ. ಬಟ್ ಅಷ್ಟೇ, ನಾವು ಕ್ಲೈಮ್ಯಾಕ್ಸ್ ವರ್ಗೂ ಕಾಯಬೇಕು ಸ್ವಲ್ಪ ಎಮೋಷನ್ಸ್ ನೋಡೋಕ್ಕೆ ಅಂತ. ಓವರ್ ಆಲ್ ಆಗಿ ಅದೇ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ, ಗುಡ್ ವಾಚ್. ನೋಡಿ ಚೆನ್ನಾಗಿದೆ. ಇನ್ನು ಈ ಮೂವಿಲ್ ಬರುವಂತ ಕೆಲವೊಂದು ಕ್ಯಾರೆಕ್ಟರ್ಸ್ ಇದ್ದಾರೆ. ಅಂದ್ರೆ ಶ್ವೇತಾ ಪ್ರಸಾದ್ ಅವರಾಯ್ತು, ಆಮೇಲೆ ದಿಲೀಪ್ ಅವರಾಯ್ತು, ಆಮೇಲೆ ಈ ಕಡೆ ನಮ್ಮ ಸುಷ್ಮಾ ಅವ್ರದ್ದು ಕ್ಯಾರೆಕ್ಟರ್ ಇದೇನಾ ಇಲ್ವಾ, ಅದು ನೀವು ಮೂವಿಲೇ ನೋಡ್ಬೇಕು. ಆಮೇಲೆ ಮಿಲನ ನಾಗರಾಜ್ ಅವರು ಈ ಮೂವಿಲಿ ಇದಾರಾ ಇಲ್ವಾ, ಅದು ನೀವು ಮೂವಿಲೇ ನೋಡಬೇಕು ಅಂತ. ಆಮೇಲೆ ಮಗಳ ಕ್ಯಾರೆಕ್ಟರ್ ನಿಭಾಯಿಸಿರುವಂಥ ಸಮೃದ್ಧ ಅವರು ಸಖತ್ತಾಗಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಟಿಂಗಲ್ಲಿ ಏನು ಕೊರತೆ ಇಲ್ಲ. ಆಮೇಲೆ ಮ್ಯೂಸಿಕ್ ಹೇಳೋದ್ನಲ್ಲ, ಕತೆ ಹೇಳೋದ್ನಲ್ಲ, ಆಮೇಲೆ ಕಾಮಿಡಿ ಹೇಳೋದ್ನಲ್ಲ, ಯಾವುದ್ರಲ್ಲೂ ಏನೋ ಕೊರತೆ ಇಲ್ಲ. ಬಟ್ ಎಮೋಷ್ನಲಿ ಇನ್ನೊಂಚೂರು ಟಚ್ ಆಗಿದ್ದಿದ್ರೆ ಇದು ನೆಕ್ಸ್ಟ್ ಲೆವೆಲ್ ಮೂವಿ ಆಗಿರ್ತಿತ್ತೇನೋ. ಬಟ್ ಒಂದು ಡೀಸೆಂಟ್ ವಾಚ್ ಅಂತ. ಕೊನೆಯದಾಗಿ ಹೇಳಬೇಕು ಅಂದರೆ ಇದು ಕೊನೆಯ ಅಧ್ಯಾಯ ಅಂತ ಹೇಳಿದ್ದಾರೆ. ಇಲ್ಲಿಗೆ ಎಂಡ್ ಮಾಡ್ತಾರೆ, ಲವ್ ಮಾಕ್ಟೇಲ್ 3ಗೆ ಎಂಡ್ ಮಾಡ್ತಾರೆ. ಲವ್ ಮಾಕ್ಟೇಲ್ 4 ಅಂತೂ ಬರೋದೇ ಇಲ್ಲ ಅಂತ ಅನ್ಕೋತೀನಿ. ಸೊ ಇದಾಗಿತ್ತು ನನ್ನ ಅನಿಸಿಕೆ. ಇನ್ನು ಮೂವಿ ನೋಡ್ಕೊಂಡು ಬಂದಿರೋರು ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.